ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಇಂಚರ ಕಿಚನ್. ಇವತ್ತೊಂದು ಹೆಲ್ತಿ ಸ್ನ್ಯಾಕ್ಸ್ ಮಾಡೋಕ್ಕೆ ಹೊರಟಿದ್ದೀನಿ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ಮಕ್ಕಳೆಲ್ಲ ಮನೇಲಿರ್ತಾರೆ. ಸಾಮಾನ್ಯವಾಗಿ ಈವ್ನಿಂಗ್ ಟೈಮು ಟೀ ಕಾಫಿ ಹಾಲ್ ಟೈಮಲ್ಲಿ ಇದನ್ನು ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಕೂಡ. ಹೀಗೆ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಉರಿಬೇಕಂದ್ರೆ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಪೌಡರ್ ರೀತಿ ಆಗುತ್ತೆ. ಆ ರೀತಿ ಆಗೋವರೆಗೂ ಹೀಗೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೋಬೇಕಾಗತ್ತೆ. ಇದು ಫ್ರೈ ಆಗಿದೆಯಾ ಚೆಕ್ ಮಾಡೋಕ್ಕೆ ಈ ಥರ ಪ್ರೆಸ್ ಮಾಡಿ ನೋಡಬೇಕು. ಇದಿನ್ನೂ 2 ನಿಮಿಷ ಮಾಡಬೇಕಾಗತ್ತೆ. ಇದನ್ನು ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಮಾಡಿದಾಗ ಈ ಥರ ಪೀಸ್ ಆದಾಗ ಆಗಿದೆ ಅಂತ ಇದನ್ನು ಬಿಡದೇನೆ ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಇದು ಫ್ರೈ ಮಾಡಿ ಆಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಈಗ ಒಂದು ಅರ್ಧ ಕಪ್ನಷ್ಟು ಬಾದಾಮು, ಒಂದು 1/4 ಕಪ್ನಷ್ಟು ಗೋಡಂಬಿನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬಾದಾಮಿ ಮತ್ತು ಗೋಡಂಬಿ ಕೆಂಪಾಗಿದೆ. ಈಗ ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಕೂಡ ಫ್ರೈ ಆಗ್ತಾ ಇದೆ. ಈಗ ದ್ರಾಕ್ಷಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಸಣ್ಣ ಉರಿನಲ್ಲೇ ಉರಿಬೇಕು. ದೊಡ್ಡ ಉರಿ ಮಾಡಿಕೊಂಡ್ರೆ ಎಲ್ಲ ಎತ್ತಿ ಹೋಗುತ್ತೆ. ಮತ್ತು 1/4 ಕಪ್ನಷ್ಟು ಸೂರ್ಯಕಾಂತಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಎನಿ ಡ್ರೈ ಫ್ರೂಟ್ಸ್ನ ಬಳಸ್ಬೋದು. ಎಷ್ಟು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ. ನಾನು ಇಲ್ಲಿ ಯಾಕೆ ತುಪ್ಪ ಬಳಸ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮತ್ತು ಮಕ್ಕಳಿಗೂ ಕೊಡ್ತೀವಲ್ವ, ಆರೋಗ್ಯಕ್ಕೆ ತುಪ್ಪ ತುಂಬ ಒಳ್ಳೆಯದು. ಸೊ ತುಪ್ಪ ಅದೊಂದು ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪನೇ ಬಳಸ್ತಾ ಇದ್ದೀನಿ. ಈಗ ಇದು ಸನ್ಫ್ಲವರ್ ಸೀಡ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು 3/4 ಕಪ್ನಷ್ಟು ಹಾಕಿದ್ದೀನಿ. ಎಲ್ಲದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರೆಕ್ಟ್ ಅದಕ್ಕೆ ಹುರ್ಕೊಂಡ್ರೆ ಮಾತ್ರ ಮೆತ್ತಗಾಗಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಈಗ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಹುರ್ಕೊಂಡಾಯ್ತಲ್ಲ, ಈಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಜೀರಿಗೆ ಪೌಡರು, ಮತ್ತು ಸ್ವಲ್ಪ ಖಾರದ ಪುಡಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಚಾಟ್ ಮಸಾಲ. ಇಲ್ಲಿ ನಾನು 1 ಸ್ಪೂನಷ್ಟು ಮ್ಯಾಗಿ ಮಸಾಲ ಪುಡಿ ಯೂಸ್ ಮಾಡ್ತಿದ್ದೀನಿ. ಮಕ್ಕಳಿಗೆ ಫ್ಲೇವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಹುರಿದಿಟ್ಕೊಂಡಂಥ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಇದಕ್ಕೆಲ್ಲ
ಒಂದು 1/2 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ತಿಂಗಳಾದ್ರೂ ಇರುತ್ತೆ. ಆರೋಗ್ಯಕರವಾದ ಮಖಾನ ಸ್ನ್ಯಾಕ್ಸ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಹೀಗೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ. ನಿಮಗೆ ಈ ಹೆಲ್ತಿ ಸ್ನ್ಯಾಕ್ಸ್ ಹೇಗೆ ಅನ್ನಿಸ್ತು ಹೇಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಹೇಗೆ ಬರ್ತಿದೆ ಖಂಡಿತ ತಿಳಿಸಿ.